ಇವತ್ತು ಅರ್ಕಾವತ್ತುನ ಹೇಗೆ ಬರೆಯೋದು ಅಂತ ನೋಡೋಣ. ಇದೇನಿದು? ಮೂರ್ತಿ. ಮೂರ್ತಿ. ಮೂರ್ತಿಲಿ ಕೇಳಿಸುವಂತಹ ಎಲ್ಲಾ ಧ್ವನಿಗಳನ್ನ ತೋರಿಸ್ತೀಯಾ? ತೋರಿಸ್. ಮು, ಉ, ಮು, ರ, ತ, ಇ. ಇಲ್ಲಿ ವ್ಯಂಜನ ಆದ್ಮೇಲೆ ವ್ಯಂಜನ ಎಲ್ಲಿ ಕೇಳಿಸಿದೆ? ರ ಆದ್ಮೇಲೆ ತ ಬಂದಿದೆ. ಇದು ಸಂಯುಕ್ತಾಕ್ಷರ ಅಲ್ವಾ? ಈ ಸಂಯುಕ್ತಾಕ್ಷರಗಳಲ್ಲಿ ಮೊದಲನೇ ಧ್ವನಿ ರ ಆದ್ರೆ ನಾವು ಅರ್ಕಾವತ್ತು ಜೊತೆ ಬರೀತೀವಿ. ಈಗ ಇದನ್ನ ಬರೆಯೋಣ. ಮೊದಲು ಏನು ಕೇಳಿಸ್ತು? ಕೇಳಿಸ್ತು. ಬರೆಯೋಣ. ಏನದು? ವ್ಯಂಜನನ ಸ್ವರನ? ವ್ಯಂಜನ. ವ್ಯಂಜನ. ಇದು ಆದ್ಮೇಲೆ ಏನು ಕೇಳಿಸಿದೆ? ಊ. ಊ ಕೇಳಿಸಿದೆ. ಊ ಗುಣಿತಾಕ್ಷರ ತಲಕಟ್ಟು, ಕೊಂಬು, ಕೊಂಬು ದೀರ್ಘ. ಹೂ ಆಯಿತು. ಆಮೇಲೆ ಏನು ಕೇಳಿಸ್ತು? ರ್ ಕೇಳಿಸಿದೆ. ಇದು ಸಂಯುಕ್ತಾಕ್ಷರದಲ್ಲಿ ಮೊದಲನೇ ಧ್ವನಿ. ಸಂಯುಕ್ತಾಕ್ಷರದಲ್ಲಿ ಮೊದಲನೇ ಧ್ವನಿ ರ್ ಆದರೆ ನಾವು ಅರ್ಕಾವತ್ತು ಜೊತೆ ಬರಿತೀವಿ. ಇದನ್ನು ಬರಿತೀವಿ. ಅದು ಯಾವಾಗ ಬರಿತೀವಿ? ಈ ಎರಡನೇ ವ್ಯಂಜನ ಆದಮೇಲೆ ಬರಿತೀವಿ. ಈಗ ಎರಡನೇ ವ್ಯಂಜನ ಯಾವುದು? ತ. ತ ಬರೆಯೋಣ. ತ. ತ ಆದಮೇಲೆ ಏನು ಕೇಳಿಸ್ತು? ಇ. ಅರ್ಕಾವತ್ತು ಕೊಡಬೇಕಲ್ವಾ? ಹೌದು. ಅರ್ಕಾವತ್ತು ಕೊಟ್ಟು ಆಮೇಲೆ ಇ.